ಹಾಯ್ ಫ್ರೆಂಡ್ಸ್, ಇವತ್ತು ನಾವು 2017 ಮಾಡೆಲ್ ಬೊಲೆನೋ ಕಾರಲ್ಲಿ ಇದ್ದೀವಿ. ಡೀಸೆಲ್ ವೇರಿಯಂಟ್ ಇದು. ಓನರ್ ಸಹ ನಮ್ಮ ಜೊತೆನೇ ಇದ್ದಾರೆ. ಸೊ ಬನ್ನಿ ಒಂದು ಡ್ರೈವ್ ಮಾಡ್ತಾ ಓನರ್ಶಿಪ್ ಎಕ್ಸ್ಪೀರಿಯನ್ಸ್ ತಗೋಣ. ಸೊ ನೀವು ಒಂದು ಸೂಪರ್ ಕಾರ್ ಬೇರೆ ಮಾಡಿಫೈಡ್ ಮಾಡಿದ್ದೀರಾ ಅಂತ ಅಂದ್ರಿ. ಯಾವ ಕಾರ್ ಅದು? ಡಿ ಸಿ ಅವಂತಿ. ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡೋಣ. ಯಾವಾಗ ಮಾಡೋಣ? ನೀವು ಯಾವಾಗ ಹೇಳ್ತೀರಾ ಅವಾಗ ತಗೊಂಡ್ ಬರ್ತೀವಿ, ಮಾಡೋಣ. ಓಕೆ, ಅದು ಪೂರ್ತಿ ನಿಮ್ಮ ಸ್ಟುಡಿಯೋದಲ್ಲೇ ಮಾಡಿಫೈಡ್ ಆಗಿರೋದು. ಅದೆಲ್ಲ ನನ್ನ ಹೆಸರು ಫಾರೂಕ್ ಅಂತ. ಟೊಯೋಟಾ ಶೋರೂಮ್ ರಿಂಗ್ ರೋಡ್ ಅಲ್ಲಿ ನಮ್ಮ ಕಾರ್ ಸ್ಟುಡಿಯೋ ಅಂತ ಇದೆ. ಅದರಲ್ಲಿ ಎಲ್ಲ ಕಾರ್ ಆಕ್ಸೆಸರೀಸ್ ಎಲ್ಲ ಸಿಗುತ್ತೆ. ಇದು ನಮ್ದೇ ಓನ್ ಕಾರು ನಾವು ರೆಡಿ ಮಾಡ್ಕೊಂಡಿರೋದು. ಇದಕ್ಕೆ ಬಂದು ಮ್ಯಾಗ್ ವೀಲು 2017 ಮಾಡಲ್. ಇದು ಮಿಡಲ್ ವರ್ಷನ್. ನಾವು ಬೇಸಿಕ್ ಟಾಪ್ ಎಂಡಿಂಗ್ ಮಾಡಿದೀವಿ. ಎಲ್ಲ ಬಂದು ಮ್ಯಾಗ್ ವೀಲು, ಬಾಡಿ ಕಿಟ್ಟು, ಆಮೇಲೆ ಇಂಟೀರಿಯರ್ ಎಲ್ಲ ರೆಡಿ ಮಾಡಿದೀವಿ ನಾವು. ಆಂಡ್ರಾಯ್ಡ್ ಸಿಸ್ಟಮ್ ಎಲ್ಲ ಹಾಕಿ, ಸೀಟ್ ಕವರು 70 ಮ್ಯಾಟ್ ಎಲ್ಲ ಹಾಕಿದೀವಿ. ಇವತ್ತು ನಾನು ಮಾಡ್ತಿರೋ ವಿಡಿಯೋ ಬಂದ್ಬಿಟ್ಟು ಬೊಲೆನೋ ಕಾರಿಂದು 2017 ಮಾಡಲ್ ಡೀಸೆಲ್ ವೇರಿಯಂಟು. ಓನರ್ ಬಂದ್ಬಿಟ್ಟು ಮಿಡ್ ವೇರಿಯಂಟ್ ಕಾರ್ ತಗೊಂಬಿಟ್ಟು ಶೋರೂಮಿಂದ ಆಫ್ಟರ್ ಮಾರ್ಕೆಟ್ ಬಾಡಿ ಕಿಟ್ ಎಲ್ಲ ಹಾಕ್ಸ್ಬಿಟ್ಟು ಟಾಪ್ ಎಂಡ್ ವೇರಿಯಂಟ್ ಮಾಡಿದ್ದಾರೆ. ಸೊ ಬನ್ನಿ ಇನ್ ಡೀಟೇಲಾಗಿ ನೋಡೋಣ ಕಾರಿಂದು ಏನೇನು ಮಾಡಿಫಿಕೇಶನ್ಸ್ ಮಾಡಿಸ್ತಿದ್ದಾರೆ ಅಂತಂದ್ಬಿಟ್ಟು. ಈ ಕಾರ್ ಬಂದ್ಬಿಟ್ಟು ಗ್ರೇ ಕಲರಲ್ಲಿದೆ. ಸೊ ಮುಂದೆಗಡೆ ಇಲ್ಲಿ ನೋಡ್ಬೋದು, ಈ ಹೆಡ್ಲೈಟ್ ಬಂದ್ಬಿಟ್ಟು ನಾರ್ಮಲ್ ಹೆಡ್ಲೈಟ್ ಬರುತ್ತೆ. ಸೊ ಇವ್ರು ಬಂದ್ಬಿಟ್ಟು ಪ್ರೊಜೆಕ್ಟರ್ ಹೆಡ್ಲೈಟ್ಸ್ ಹಾಕಿದ್ದಾರೆ. ನೆಕ್ಸ್ಟ್ ಫಾಗ್ ಲೈಟ್ ಬಂದ್ಬಿಟ್ಟು ಫಾಗ್ ಲೈಟ್ ಜೊತೆಗೆ LED ಲೈಟ್ ಹಾಕಿದ್ದಾರೆ. ನೆಕ್ಸ್ಟ್ ಪೊಲೀಸ್ ಲೈಟ್ ಹಾಕಿದ್ದಾರೆ ಕೆಳಗಡೆ, ಇಲ್ಲಿ ನೋಡ್ಬೋದು. ಸೊ ನಾರ್ಮಲ್ ಬೊಲೆನೋದಲ್ಲಿ 16 ಇಂಚ್ ಅಲಾಯ್ ವೀಲ್ಸ್ ಬರುತ್ತೆ. ಇವ್ರು ಆಫ್ಟರ್ ಮಾರ್ಕೆಟ್ ಬಂದ್ಬಿಟ್ಟು 17 ಇಂಚ್ ಅಲಾಯ್ ವೀಲ್ಸ್ ಹಾಕ್ಸಿದ್ದಾರೆ. ಸೊ ಇಲ್ಲಿ ಬೊಲೆನೋ ಅಂತ ಬ್ಯಾಡ್ಜಿಂಗ್ ಹಾಕ್ಸಿದ್ದಾರೆ. ಸೊ ಇಲ್ಲಿ ನೋಡ್ಬೋದು ಸುಜುಕಿ ಬ್ಯಾಡ್ಜಿಂಗ್ ಕೆಳಗಡೆ ಕ್ರೋಮ್ ಫಿನಿಶ್ ಹಾಕ್ಸಿದ್ದಾರೆ ಇವರು. ನೆಕ್ಸ್ಟ್ ಕೂಲಿಂಗ್ ಪೇಪರ್ ಹಾಕ್ಸಿದ್ದಾರೆ. ಸೊ ನಿಮಗೆ ಎಷ್ಟೇ ಬಿಸಿಲಿರಲಿ ಈಚೆಯಿಂದ ಒಳಗಡೆ ಕೂತಿರೋರಿಗೆ ಹೀಟ್ ಅನ್ಸೋದಿಲ್ಲ. ಕೂಲಿಂಗ್ ಪೇಪರ್ ಇರೋದ್ರಿಂದ ಎಷ್ಟೇ ಹೀಟ್ ಆದ್ರೂ ಒಳಗಡೆ ಕ್ಯಾಬಿನ್ ಎಲ್ಲ ಕೂಲ್ ಮಾಡುತ್ತೆ. ಸೊ ಆಟೋಮೆಟಿಕ್ ORVM ಇದೆ. ಸೊ ಈ ಕಾರ್ ಬಂದ್ಬಿಟ್ಟು ಡೀಸೆಲ್ ಇಂಜಿನ್ ಆಗಿರೋದ್ರಿಂದ ಇಲ್ಲಿ DDIS ಬ್ಯಾಡ್ಜಿಂಗ್ ಕೊಟ್ಟಿದ್ದಾರೆ. ಸೊ ಬ್ಯಾಕ್ ಸೈಡ್ ಬರೋದಾದರೆ ಏನು ಜಾಸ್ತಿ ಮಾಡಿಫಿಕೇಶನ್ಸ್ ಮಾಡಿಸಿಲ್ಲ. ಇಲ್ಲಿ ಬೊಲೆನೋ ಬ್ಯಾಡ್ಜಿಂಗ್ ಇದೆ. ಆಮೇಲೆ ಕೋಡ್ 6 ಟ್ಯೂನ್ ಆಗಿದೆ ಈ ಕಾರು. ಬ್ಯಾಕ್ ಕ್ಯಾಮ್ರಾ ಇಲ್ಲಿದೆ. ಆಮೇಲೆ 4 ಸೆನ್ಸರ್ ಇದೆ ಹಿಂದೆಗಡೆ. ರೇರ್ ವೈಪರ್ ಇದೆ, ಡಿಫಾಗರ್ ಇದೆ, ಸ್ಟಾಪ್ ಲ್ಯಾಂಪ್ ಇದೆ. ಆಮೇಲೆ ಇಲ್ಲಿ ಕೆಳಗಡೆ ಡಿಫ್ಯೂಸರ್ ಹಾಕ್ಸಿದ್ದಾರೆ. ಸೊ ಒಳಗಡೆ ನೋಡ್ಬೋದು 70 ಮ್ಯಾಟ್ಸ್ ಇದೆ. ಇಲ್ಲಿ ವಿಂಡೋ ಕಂಟ್ರೋಲ್ಸ್ ಇದೆ, ORVM ಕಂಟ್ರೋಲು. ಸೊ 9 ಇಂಚ್ ಆಂಡ್ರಾಯ್ಡ್ ಸಿಸ್ಟಮ್ ಇದೆ ಇಲ್ಲಿ. ಸಾಕೆಟ್ ಟು ಸಾಕೆಟ್ ಕನೆಕ್ಟಿಂಗ್ ಬರುತ್ತೆ. ಇದರಲ್ಲಿ ಫ್ರೇಮು, ಸಿಸ್ಟಮ್ಮು ಮತ್ತೆ ಕ್ಯಾಮ್ರಾ ಎಲ್ಲ ಬರುತ್ತೆ. ಎಲ್ಲ ಸಾಕೆಟ್ ಟು ಸಾಕೆಟ್, ಒಂಚೂರು ವೈರ್ ಸ್ಕಿನ್ ಆಗಲ್ಲ ಇದರಲ್ಲಿ. ಪ್ಲಸ್ ಆಂಪ್ಲಿಫೈಯರು ಇದೆ, ಕಾಂಪೊನೆಂಟ್ಸ್ ಹಾಕ್ಸಿದೀವಿ. ಆಂಪ್ ಉಫರು ಮತ್ತು ಇನ್ಫಿನಿಟಿ ಇದೆ ಇರೋದು, ಒಳ್ಳೆ ಕ್ವಾಲಿಟಿ ಇದೆ. 4 ಚಾನಲ್ ಆಂಪ್ ಇದೆ. ಸೊ ಡೈಮಂಡ್ ಕಟ್ ಗೇರ್ ನಾಬ್ ಇದೆ ಇಲ್ಲಿ. 9 ಇಂಚಸ್ ಆಂಡ್ರಾಯ್ಡ್ ಸಿಸ್ಟಮು. ಸೊ ಫ್ರೆಂಡ್ಸ್, ಇದು ಬಂದ್ಬಿಟ್ಟು ಆಟೋಮೆಟಿಕ್ ARVM ಇದೆ. ಸೊ ಫ್ರೆಂಡ್ಸ್, ಇವಾಗ ಈ ಕಾರಿಂದ ಸೌಂಡ್ ಸಿಸ್ಟಮ್ ಕೇಳೋಣ ಬನ್ನಿ. दीदी बहुत भूख लगी है, कुछ खाने के ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ಬೊಲೆನೋ ಕಾರು 2017 ಮಾಡಲು.
23-24 ತನಕ ಮೈಲೇಜ್ ಕೊಡುತ್ತೆ. ಇವಾಗ ಆವರೇಜ್ ಮೈಲೇಜ್ ಬಂದ್ಬಿಟ್ಟೆ 23 ಇದೆ, 23.8. ಇಟ್ ಮೀನ್ಸ್ 24 ಮೈಲೇಜ್ ಕೊಡುತ್ತೆ. ಹೈವೇಲಿ ಏನಾದರೂ ನೀವು 80 to 100 ಕ್ರೂಸ್ ಮಾಡ್ಕೊಂಡು ಹೋದ್ರೆ ನಿಯರ್ಲಿ 25 ತನಕ ಆರಾಮಾಗಿ ಮೈಲೇಜ್ ಬರುತ್ತೆ ಈ ಕಾರಲ್ಲಿ. ಫ್ರೆಂಡ್ಸ್, ಈ ಕಾರೆಲ್ಲ ಪೂರ್ತಿ ಮಾಡಿಫೈಡ್ ಆಗಿರೋದು ಕಾರ್ ಸ್ಟುಡಿಯೋ ಅಂತ ಅಂದ್ಬಿಟ್ಟು ತುಮಕೂರು ಟೊಯೋಟಾ ಶೋರೂಮ್ ಪಕ್ಕದಲ್ಲೇ ಇದೆ. ಹಾಯ್ ಫ್ರೆಂಡ್ಸ್, ಇವತ್ತು ನಾವು 2017 ಮಾಡೆಲ್ ಬೊಲೆನೋ ಕಾರಲ್ಲಿ ಇದ್ದೀವಿ. ಡೀಸೆಲ್ ವೇರಿಯಂಟ್ ಇದು. ಓನರ್ ಸಹ ನಮ್ಮ ಜೊತೆನೇ ಇದ್ದಾರೆ. ಸೊ ಬನ್ನಿ ಒಂದು ಡ್ರೈವ್ ಮಾಡ್ತಾ ಓನರ್ಶಿಪ್ ಎಕ್ಸ್ಪೀರಿಯನ್ಸ್ ತಗೋಣ. ಓಕೆ, ನೀವು 2017 ಈ ಕಾರ್ ಬೈ ಮಾಡಿರೋದು. ಸೊ ಅವಾಗ ಎಷ್ಟಿತ್ತು ಸರ್ ಪ್ರೈಸು? ಅವಾಗ ಇತ್ತು ಸರ್ ಒಂದು 7.5 ಡೀಸೆಲ್ ವೇರಿಯಂಟ್ 7.5 ತಗೊಂಡಿದ್ದೀರಾ. ಇನ್ಶೂರೆನ್ಸ್ ಎಲ್ಲ ಬಿಟ್ಟು ಹಾ. ನಮಗೆ ಓಕೆ, ಇನ್ಶೂರೆನ್ಸ್ ಎಲ್ಲಿ ಮಾಡಿಸಿ ನೀವು? ಇನ್ಶೂರೆನ್ಸ್ ಆಚೆ ಮಾಡಿಸಿ. ಈಚೆ ಮಾಡಿಸಿರಿ? ಯಾಕೆ ಶೋರೂಮಲ್ಲಿ ಯಾಕೆ ಮಾಡಿಸ್ಲಿಲ್ಲ? ನಮಗೆ ಶೋರೂಮ್ ಅಲ್ಲಿ ಕಾಸ್ಟ್ ಜಾಸ್ತಿ ಹೇಳಿದ್ರು. ಓಕೆ, ನಾವು ಆಚೆ ಮಾಡಿದ್ಕೆ ಅಲ್ಲಿದ್ಕೆ ಒಂದು 15,000 ಡಿಫ್ರೆಂಟ್ ಇತ್ತು ನಮ್ಗೆ. ಓಕೆ. ಅದಕ್ಕೆ ಆಚೆನೆ ಮಾಡಿಸಿ. ಈಚೆ ಮಾಡಿಸಿದಾಗ ಎಷ್ಟಾಯ್ತು ಸರ್? 15,000 ಕಡಿಮೆ ಇತ್ತು. 15,000 ಕಮ್ಮಿ ಆಯಿತು. ಸೊ ನೀವು ಬೊಲೆನೋ ಕಾರೇ ಯಾಕೆ ಪ್ರಿಫರ್ ಮಾಡಿದ್ರಿ? ಶಿಫ್ಟ್ ಇತ್ತು. ಶಿಫ್ಟ್ ಇತ್ತು, ಗ್ಲಾನ್ಸಾ ಆ ಟೈಮಲ್ಲಿ ಇನ್ನೂ ಇದಾಗ್ತಿರ್ಲಿಲ್ಲ. ಹಾ. ಬಲೆನೋ ಬಂದಿತ್ತು. ಹಾ. ನಾವು ಪ್ಲಸ್ ಒಂದ್ ಮೈಲೇಜ್ ನೋಡ್ತಿದ್ವಿ. ಅದಾದ್ಮೇಲೆ ನಾವು ನಮ್ದಿರೋದು ಆಕ್ಸೆಸರೀಸ್ ಅಲ್ವಾ, ಓಕೆ. ನಾವು ಯಾವ ತರ ಮಾಡಿಫೈ ಮಾಡ್ತೀವಿ ನಮ್ಗದು ಪ್ಲಸ್ ಪಾಯಿಂಟ್ ಆಗಿತ್ತು. ಸೊ ಇವಾಗ ನಿಮ್ ಶಾಪ್ ಬಂದ್ಬಿಟ್ಟು ಕಾರ್ ಮಾಡಿಫಿಕೇಶನ್ ಆಕ್ಸೆಸರೀಸ್, ಎಲ್ಲಾ ತರದ ಆಕ್ಸೆಸರೀಸ್ ಸಿಗುತ್ತೆ. ಪ್ರತಿಯೊಂದು ಕಾರಿಂದು ಆಕ್ಸೆಸರೀಸ್ ಸಿಗುತ್ತೆ, Okay. ಬೈಕಿಂದು ಸಿಗುತ್ತೆ. ಹಾ. ಟೊಯೋಟಾ ಶೋರೂಮ್ ಪಕ್ಕದಲ್ಲೇ ಇರೋದು. ಓಕೆ, ತುಮಕೂರು. ಫುಲ್ ಡೀಟೇಲ್ ಹೇಳ್ಬಿಡಿ, ನಿಮ್ಮ ಶಾಪ್ ಡೀಟೇಲ್ ಹೇಳಿ, ಲೊಕೇಶನ್. ಟೊಯೋಟಾ ಶೋರೂಮ್ ರಿಂಗ್ ರೋಡ್. ತುಮಕೂರು ಟೊಯೋಟಾ ಶೋರೂಮ್ ರಿಂಗ್ ರೋಡ್. ಟೊಯೋಟಾ ಶೋರೂಮ್ ರಿಂಗ್ ರೋಡ್ ಓಕೆ. ಪಕ್ಕದಲ್ಲೇ ಇರೋದು ಕಾರ್ ಸ್ಟುಡಿಯೋ ಅಂತ. ಓಕೆ. ನಮ್ಮಲ್ಲಿ ವಾಷಿಂಗು, ಸೀಟ್ ಕವರು, ಫ್ಲೋರ್ ಮ್ಯಾಟು, ಮ್ಯಾಗ್ವೀಲ್ಸ್, ಪ್ರತಿಯೊಂದು ಕಾರಿಂದು ಟೂ ವೀಲರ್ ಇಂದ ಪ್ರತಿಯೊಂದು ಸಿಗುತ್ತೆ ನಮ್ದು ಆಕ್ಸೆಸರೀಸ್. ಸರ್, ನೀವು ಕಾರ್ 2017 ಅಲ್ಲಿ ತಗೊಂಡಿದ್ದಾಗ ಮೈಲೇಜ್ ಎಷ್ಟು ಕೊಡ್ತಿತ್ತು? ಇವಾಗ ಎಷ್ಟು ಮೈಲೇಜ್ ಕೊಡ್ತಿದೆ? ಏನಾದ್ರು ಮೈಲೇಜ್ ಡ್ರಾಪ್ ಆಗಿದ್ಯಾ? ಏನೇನು ಮೈಲೇಜ್ ಡ್ರಾಪ್ ಆಗಿಲ್ಲ. ನಮ್ಗೆ 14 ಸೈಜು ಅಲೈವಿಲ್ಸ್ ಕೊಟ್ಟಿದ್ರು. ಸೊ 14 ಸೈಜ್ ಇದ್ರಲ್ಲಿ ಬರ್ತಾ ಇದೆ, ಇದು ಬರ್ತಾ ಇತ್ತು. ಅಲೈಜ್ ಅಲಾಯ್. ಓಕೆ. ಫಿಕ್ಸ್ ಬರ್ತಿದ್ರು. ಅದ್ರಲ್ಲಿ ನಾವು 17 ಮಾಡಿದ್ದೀನಿ. ಓಕೆ. 17 ಮಾಡಿ ಅದಕ್ಕೆ ಮ್ಯಾಗ್ವಿಲ್ ಇದ್ದಾಗಿ ಏನ್ ಪ್ರತಿಯೊಂದು ಸುಮ್ನೆ ಹೇಳ್ತಾರೆ ಮ್ಯಾಗ್ವಿಲ್ ಹಾಕಿಸ್ಕೊಂಡ್ರೆ ಮೈಲೇಜ್ ಡ್ರಾಪ್ ಆಗುತ್ತೆ, ಏನೇನು ಇಲ್ಲ. ನನ್ಗೆ ಇವಾಗ ಪ್ರೆಸೆಂಟ್ ಬರ್ತಿರೋದು ಲಾಂಗ್ ಹೋಗ್ತೀವಿ 24 ಪ್ರೆಸೆಂಟ್ ಬರ್ತಿದೆ. 24 ಬರುತ್ತೆ ಆರಾಮಾಗಿ. 24 ಆರಾಮಾಗಿ ಬರುತ್ತೆ. ಓಕೆ. ಅದು ನಾವು ಮ್ಯಾಗ್ವಿಲ್ ಯಾವ ತರ ತಗೊಂತೀವೋ ಅದ್ರ ಮೇಲೆ ಡಿಪೆಂಡ್ ಇರುತ್ತೆ. ಓಕೆ. ಗೇಜ್ ಕಡಿಮೆ ಇದ್ರೆ, ಓಕೆ, ನಾವು ಗೇಜ್ ಚೆನ್ನಾಗಿದ್ರೆ ತಗೊಂಡ್ರೆ ನಮ್ಗೆ ಬಾಳ್ಕೆನು ತುಂಬಾ ಚೆನ್ನಾಗಿ ಬರುತ್ತೆ, ಮೈಲೇಜ್ ಚೆನ್ನಾಗಿ ಬರುತ್ತೆ. ಇವಾಗ ನಾವು ಗೇಜ್ ಕಡಿಮೆ ದುಡ್ಡಲ್ಲಿ ಪರ್ಚೇಸ್ ಮಾಡಿದ್ರೆ ಬಾಳ್ಕೆನು ಜಾಸ್ತಿ ದಿನ ಬರಲ್ಲ. ಸರ್, ಇವಾಗ ಅಲಾಯ್ ವೀಲ್ ಬಗ್ಗೆ ಹೇಳಿದ್ರಲ್ಲ, ಅಲಾಯ್ ವೀಲ್ ಹಾಕ್ಸಿದಾಗ ನಿಮ್ಗೆ ಎಷ್ಟು ಖರ್ಚು ಎಷ್ಟು ಬಂತು? ಸರ್, ನನ್ಗೆ ಅಲೈವಿಲ್ ಪ್ಲಸ್ ಟೈರು ಹ್ಮ್ ಅದು ಎಲ್ಲ ಸೇರ್ಬಿಟ್ಟು ನನ್ಗೆ ಒಂದು 1,15,000 ಓಕೆ. ಅಷ್ಟಾಯ್ತು. ಇವಾಗ ನೀವು ಅಲಾಯ್ ವೀಲ್ ಚೇಂಜ್ ಮಾಡ್ತೀರಲ್ಲ ಆಫ್ಟರ್ ಮಾರ್ಕೆಟ್, ಚೇಂಜ್ ಮಾಡಿದಾಗ ಕಂಪ್ನಿ ಟೈರ್ ಹಾಕಕ್ಕಾಗಲ್ವಾ? ಇಲ್ಲ, ಯಾಕೆ ಹಾಕಕ್ಕಾಗಲ್ಲ? 14 ಸೈಜು. ಓಕೆ. ನಾನ್ ಮಾಡಿಸಿರೋದು 17 ಸೈಜು. ಓಕೆ. ಲುಕ್ ವೈಸು, ಮೈಲೇಜ್ ವೈಸು, ಪ್ರತಿಯೊಂದು ಇಸ್ ನಂಬರ್ 1 ಅಂತೀನಿ ನಾನು. ಓಕೆ. ಇವಾಗ ನೀವು 17 ಇಂಚು ಅಲಾಯ್ ವೀಲ್ ಹಾಕ್ಸಿದೀರ ಆಫ್ಟರ್ ಮಾರ್ಕೆಟ್. 17 ಇಂಚ್ ಬೇಡ ನಮಗೆ, ಕಂಪ್ನಿ ತರನೇ 14 ಇಂಚ್ ಅಲಾಯ್ ವೀಲ್ ಹಾಕ್ಸ್ತೀವಿ ಅಂತ ಅಂದ್ರೆ, ಸೊ ನಾವು ಕಂಪ್ನಿಲಿ ಕೊಟ್ಟಿರೋ ಟೈರ್ನೇ ಹಾಕ್ಬೋದಾ? ಹಾಕ್ಬೋದು, ಏನ್ ತೊಂದರೆ ಇರಲ್ಲ. ಅದ್ರಲ್ಲಿ ಏನ್ 14 ಸೈಜ್ 15 ಸೈಜ್ ಇರುತ್ತೋ ಅದ್ರಲ್ಲಿ ಪಾರ್ಟ್ ನಂಬರ್ ಬಂದಿರುತ್ತೆ, ನಾವು ಅದೇ ಪಾರ್ಟ್ ನಂಬರ್ ಇಂದ ಹಾಕ್ಬೇಕು. ಓಕೆ. ಇಲ್ಲ ಅಂದ್ರೆ ಟೈರ್ ಕೂತ್ಕೊಳಲ್ಲ, ಆ ತರ. ಸೊ ಅಲಾಯ್ ವೀಲ್ ಹಾಕ್ಸಕ್ಕೆ ಮೇನ್ ರೀಸನ್ ಏನ್ ಹೇಳ್ತೀರಾ ನೀವು? ಸರ್, ಗಾಡಿ ಲುಕ್. ಓಕೆ. ಆಮೇಲೆ ಮೈಲೇಜ್ ಡ್ರಾಪ್ ಆಗುತ್ತೆ ಅಂತಾರೆ, ಮೈಲೇಜ್ ಏನು ಡ್ರಾಪ್ ಆಗಲ್ಲ. ಕಡಿಮೆ ಗೇಜಿನ್ ಬರುತ್ತೆ, ಚೆನ್ನಾಗಿರೋ ಗೇಜಿನ್ ಬರುತ್ತೆ. ಚೆನ್ನಾಗಿರೋ ಗೇಜಿನ್ ಒಂದ್ಸತಿ ನಮ್ ಗಾಡಿ ಅಂತ, ನಾವ್ ಮನೆ ಯೂಸ್ ಅಂತ, ನಮ್ ಫ್ಯಾಮಿಲಿಗಂತ ಓಕೆ ಆ ತರ ಗಾಡಿ ಮಾಡಿಕೊಂತೀವಿ. ಸೊ 2017 ಅಲ್ಲಿ ತಗೊಂಡಿರೋ ನೀವು 8 ಇಯರ್ಸ್ ಆಗಿದೆ. ನಿಮ್ಗೆ ಏನಾದ್ರು ಪ್ರಾಬ್ಲಮ್ ಕಾಣಿಸಿದ್ಯಾ ಈ ಕಾರಲ್ಲಿ? ಏನೇನು ಪ್ರಾಬ್ಲಮ್ ಇಲ್ಲ, ಆರಾಮಾಗಿ ಗಾಡಿ ಓಡ್ತಿದೆ. ಅವಾಗ ಆಯಿಲ್ ಚೇಂಜ್ ಮಾಡಿಸ್ತಿದೀವಿ, ವಾಷಿಂಗ್ ಎಲ್ಲ ನಮ್ತವನೇ ಇದೆ. ವಾಷಿಂಗ್ ಆಗ್ಲಿ, ಒಂದು PPF ಆಗ್ಲಿ, ಒಂದು ಈ ಕಾರಿಗೆ PPF ಮಾಡ್ಸಿದೀರಾ? PPF ಇನ್ನು ಮಾಡ್ಸಿಲ್ಲ ಸರ್. ಓಕೆ.
PPF ಮಾಡಿಸಿಲ್ಲ, PPF ಮಾಡಿಸ್ಬೇಕು. ಸರ್ ಸರ್ವಿಸ್ ಎಲ್ಲ ನೀವು ಶೋರೂಮ್ ಅಲ್ಲೇ ಮಾಡಿಸ್ತೀರೋ ಅಥವಾ ಈಚೆ ಕಡೆ ಮಾಡಿಸ್ತೀರೋ? ಇಲ್ಲ, ಸರ್ವಿಸ್ ಅಂದ್ರೆ ಇವಾಗ ಮೊದಲು ಸರ್ವಿಸ್ ಮಾಡಿಸ್ತಿದೀವಿ. ಹಾ. ಇವಾಗ ನಮ್ ಶಾಪ್ ಓಪನ್ ಆದ್ಮೇಲೆ ನಾವು ಪ್ರತಿಯೊಂದು ನಮ್ಮ ಅಂಗಡಿಯಲ್ಲೇ ಮಾಡ್ತೀವಿ. ಓಕೆ. ಕಾರು ಆಕ್ಸೆಸರೀಸ್ ಜಸ್ಟ್ ಅಷ್ಟೇ ಅಲ್ಲ, ಇವಾಗ ಕಸ್ಟಮರ್ ಏನ್ ಬೇಕು ನಾವು ಸರ್ವಿಸ್ ಕೊಡ್ಬೇಕು. ಹ್ಮ್. ಅದು ಆಯಿಲ್ ಚೇಂಜ್ ಇರ್ಲಿ, ಬ್ರೇಕ್ ಪ್ಯಾಡೇ ಇರ್ಲಿ, ಪ್ರತಿಯೊಂದು ಮೆಕ್ಯಾನಿಸಮ್ ನಾವೇ ಮಾಡ್ತೀವಿ. ಹ್ಮ್. ಯಾಕಂದ್ರೆ ಅದು ನಮ್ ತವಾನೇ ಇದೆ. ಓಕೆ. ಇಲ್ಲೇ ಮಾಡ್ತೀವಿ. ಬೇಕಂದ್ರೆ ಮನೆ ಹತ್ರನೇ ಬಂದ್ ಅಲ್ಲೇ ಚೇಂಜ್ ಮಾಡ್ಕೊಡ್ತೀವಿ. ಫುಲ್ ಆಯಿಲ್ ಸರ್ವಿಸ್ ಎಲ್ಲ ಮನೆ ಹತ್ರನೇ ಬಂದ್ ಮಾಡ್ತೀರಾ? ಮಾಡ್ಕೊಡ್ತೀವಿ. ನಮ್ಗೆ ಲೊಕೇಶನ್ ಆಗ್ಬಿಟ್ರೆ ಅಲ್ಲೇ ಮನೆ ಹತ್ರನೇ ಬಂದ್ ಮಾಡ್ಕೊಟ್ಟು ಹೋಗ್ತೀವಿ. ಓಕೆ. ಇವಾಗ ನಮ್ದೇ ಮೆಕ್ಯಾನಿಕ್ ನಮ್ದೇ ಇರೋದ್ರಿಂದ ಎಲ್ಲ ನಾವೇ ಮಾಡ್ಕೊಡ್ತೀವಿ. ಸೊ ಈ ಬೊಲೆನೋ ಕಾರಿಗೆ ಒಂದ್ಸತಿ ಸರ್ವಿಸ್ ಬಿಟ್ರೆ ಸರ್ವಿಸ್ ಚಾರ್ಜ್ ಎಷ್ಟು ಬರುತ್ತೆ? ಸರ್ ಶೋರೂಮ್ ಅಲ್ಲಿ ಆಗ್ತಿತ್ತು ಒಂದು 4,000 4,500 ಆ ತರ ಆಗ್ತಿತ್ತು. ಹಾ. ಇವಾಗ ನಾವೇ ಮಾಡ್ಕೊಂತಿದೀವಲ್ಲ, ಓಕೆ. ಏನೊಂದು 2,200 ರೂಪಾಯಲ್ಲಿ ಕೆಲಸ ಆಗ್ಬಿಡುತ್ತೆ. ಸೊ ಸರ್ವಿಸ್ ಬಂದ್ರೆ ಏನೇನ್ ಚೇಂಜ್ ಆಗುತ್ತೆ? ಸರ್ ಆಯಿಲ್ ಚೇಂಜು, ಓಕೆ. ಡೀಸೆಲ್ ಫಿಲ್ಟರ್, ಆಯಿಲ್ ಫಿಲ್ಟರ್, AC ಫಿಲ್ಟರ್, ಮತ್ತೆ ಬ್ರೇಕ್ ಪ್ಯಾಡ್ ಅಂತೂ ಅಷ್ಟು ಹೋಗಲ್ಲ. ನಾವು ಲಾಂಗ್ ಯಾವತ್ತಾದ್ರೂ ಬ್ರೇಕ್ ಪ್ಯಾಡ್ ಅವಾಗ ಇದು ಮಾಡಿಸ್ಕೊಂತೀವಿ ಅಷ್ಟೇ. ಎಷ್ಟು ಲೀಟರ್ ಆಯಿಲ್ ಹಾಕ್ಬೇಕು ಸರ್ ಇದಕ್ಕೆ? ಸರ್ ಇದ್ರಲ್ಲಿ ನಾವು 5.5 ಲೀಟರ್ ಹಾಕ್ತೀವಿ. 5.5 ಲೀಟರ್. ಓಕೆ. ಇದು ಡೀಸೆಲ್ ಇಂಜಿನ್ ಬಂದ್ಬಿಟ್ಟು 1.5 ಲೀಟರ್ ಅಲ್ಲ? 1.5 ವಿತ್ ಟರ್ಬೋ ಇರೋದು. ಟರ್ಬೋ ಇದೆ. ಒಳ್ಳೆ Okay. ಪಿಕಪ್ ಇದೆ. ಸೊ ಟರ್ಬೋ ಕಿಕ್ಕಿನ ಎಷ್ಟು ಯಾವಾಗ ಆಗುತ್ತೆ? ಒಂದ 4,000 5,000 RPM ಆದ್ಮೇಲೆ ಆಗುತ್ತೆ ಅನ್ಸುತ್ತಲ್ಲ? ಆಗುತ್ತೆ, ಆವಾಗ ಆಗುತ್ತೆ. ಒಳ್ಳೆ ಪಿಕಪ್ ಇದೆ. ಹ್ಮ್. ಟರ್ಬೋ ಇಂದ ನಮ್ಗೆ ಒಳ್ಳೆ ಬೆನಿಫಿಟ್ ಆಗಿದೆ. ಸೊ ನಾನೀಗ ಕಾರ್ ಓಡಿಸ್ತಾ ಇದೀನಲ್ಲ, ಹ್ಮ್. ಸೇಮ್ ಶೋರೂಮ್ ಕಾರ್ ಹೆಂಗಿದ್ಯೋ ಹಂಗೆ ಫೀಲ್ ಕೊಡ್ತಿದೆ ನಿಜವಾಗ್ಲಾ? ನಿಜವಾಗ್ಲು. ನಾವು ಯಾರಿಗೂ ಇದ್ ಮಾಡಲ್ಲ, ಹಾ. ನಿಮ್ಗೆ ಕೇಳ್ತೀನಿ. ಹಾ. ನೀವು ಓಡಿಸ್ತಿದ್ದೀರಾ, ನಿಮ್ಗೆ ಹೆಂಗ್ ಅನಿಸ್ತಿದೆ? AC ಕಂಡೀಷನ್ ಇರ್ಲಿ, ಎಲ್ಲ ಚೆನ್ನಾಗಿದೆ, ಎಲ್ಲ ವರ್ಕಿಂಗ್ ಅಲ್ಲಿ ಇದೆ. ಅಲೈನ್ಮೆಂಟ್ ಇರ್ಲಿ, ಇದು 8 ವರ್ಷದ ಕಾರ್ ಅಂತ ಅನ್ನಿಸ್ತಾನೆ ಇಲ್ಲ ನನಗೆ. ಆರಾಮಾಗಿ ರಿಲ್ಯಾಕ್ಸ್ ಆಗಿ ಹಾ. ನಾವು 80 to 100 ಕ್ರೂಸ್ ಮಾಡ್ಕೊಂಡು ಹೋದ್ರೆ ಹಾ. ತುಂಬಾ ಲಾಂಗ್ ಹೋಗ್ಬೋದು ಅಂತ ಅನಿಸ್ತಿದೆ. ಪ್ಲಸ್ ಇದ್ರಲ್ಲಿ ಪವರ್ ಸ್ಟಾರ್ಟ್ ಇರ್ಲಿಲ್ಲ. ಓಕೆ. ಪವರ್ ಸ್ಟಾರ್ಟ್ ಇರ್ಲಿಲ್ಲ, ನೀವು ಹಾಕ್ಸಿರೋದು? ನಾವು ಅದೆಲ್ಲ ಮಾಡಿಸಿರೋದು. ಓಕೆ. ಪವರ್ ಸ್ಟಾರ್ಟ್ ಮಾಡಿಸ್ಲೇಬೇಕು ಅಂತ ಅದೆಲ್ಲ ಒಂದು ನಮ್ದೇ ಇದರಿಂದ ನಾವು ಮಾಡಿಸ್ಬೇಕಂತ ನಮ್ಮ ಮೈಂಡ್ ಅಲ್ಲಿ. ಸೊ ಜಾಸ್ತಿ ನಾವು ತಗೊಂಡ್ಬಿಡ್ತೀವಿ ಶೋರೂಮ್ ಇಂದ, ಬೇಸಿಕ್ ಮಾಡಲ್ ತಗೊಂಡ್ಬಿಡ್ತೀವಿ. ಸೊ ನಾವು ಡೈಲಿ ಯೂಸ್ ಮಾಡ್ತಾ ಮಾಡ್ತಾ ಕೀ ತೆಗಿಯೋದು ಹಾಕೋದು ನಮಗೆ ಅದೊಂಥರ ಹಿಂಸೆ ಆಗ್ಬಿಡುತ್ತೆ. ಸೊ ಇದು ಪುಷ್ ಬಟನ್ ಇದ್ರೆ ಈಸಿ ಆಗುತ್ತೆ ಅನ್ಸುತ್ತಲ್ವಾ? ಇವಾಗ ನೋಡಿ, ನೀವು ಬೀಗ ಹಾ. ಎಲ್ ಬೇಕಾದ್ರೂ ನೀವು ಇಟ್ಕೊಂಡು ಹೋಗಿ, Okay. ಏನ್ ಬೇಕಾದ್ರೂ ಮಾಡ್ಕೊಂಡು. ಸೊ ಈ ಬೀಗ ಬಂದಿರ್ಲಿಲ್ಲ ಶೋರೂಮ್ ಇಂದ? ಇಲ್ಲ, ನೀವೇ ಎಲ್ಲ ಮಾಡ್ಕೊಂಡಿರೋದು? ನಾವೇ ಮಾಡ್ಕೊಂಡಿರೋದು. ಸೂಪರ್, ಚೆನ್ನಾಗಿದೆ. ಎಲ್ಲ ಸ್ಮಾರ್ಟ್ ಕೀ ಮಾಡ್ಕೊಂಡಿದೀವಿ. ಓಕೆ. ಅದೆಲ್ಲ ಇದು ಮಾಡಿ ಒಳ್ಳೆ ಲುಕ್ ವೈಸ್ ಗಾಡಿಗೆ ಯಾವ ತರ ಮಾಡಿಫೈ ಮಾಡ್ಬೇಕು, ಏನೇನ್ ಮಾಡ್ಬೇಕು, ಪ್ರತಿಯೊಂದು ಮಾಡ್ಕೊಡ್ತೀವಿ. ವಿತ್ ಕೂಲಿಂಗ್ ಪೇಪರ್ 50%, ಏನ್ RTO ಅಪ್ರೂವಲ್ ಇದೆ ಅದೇ ಕೂಲಿಂಗ್ ಪೇಪರ್ ಅಲ್ಲಿ ನೋಡಿ ನಮ್ಗೆ ಇವಾಗ ಹೌದೌದು. ಯಾವ ತರ ಕೂಲಿಂಗ್ ಬರ್ತಿದೆ. ಹೌದು, AC ಹಾಕಿರೋದ್ರಿಂದ ಕೂಲಿಂಗ್, ಆಮೇಲೆ ಕೂಲಿಂಗ್ ಶೀಟ್ ಬೇರೆ ಹಾಕಿದಿರಲ್ಲ, ಏನ್ ಈಟೆ ಅನ್ನಿಸ್ತಿಲ್ಲ ಕಾರಲ್ಲಿ. ಪ್ಲಸ್ ಫ್ರಂಟ್ ಗ್ಲಾಸ್ಗೂ ಕೂಲಿಂಗ್ ಪೇಪರ್ ಹಾಕಿದೀವಿ. ಓಕೆ ಸರ್, ಇದು ಲೀಗಲ್ ಕೂಲಿಂಗ್ ಪೇಪರ್? ಇವಾಗ ಪೊಲೀಸ್ ಅವರೆಲ್ಲ ಹಿಡಿತಾರೆ, ಒಂಚೂರು 10% ಕೂಲಿಂಗ್ ಶೀಟ್ ಇದ್ರೂನು ಫೈನ್ ಹಾಕ್ತಾರೆ. ಅದು 35% ಇದ್ರೆ 0% ಇದ್ರೆ ಅದು ಫೈನ್ ಗಳ ಬೀಳುತ್ತೆ. ಇದು 50%. ಇದು RTO ಅಪ್ರೂವಲ್. ಓಕೆ. 50% ವಿಸಿಬಿಲಿಟಿ ಇರುತ್ತೆ. ಓಕೆ. ಇದು RTO ಇಂದ ಏನ್ ಬಂದಿದೆ ಅಷ್ಟೇ ನಾವು ಇದು ಮಾಡ್ತೀವಿ. ಇವಾಗ ಫ್ರಂಟ್ ಗ್ಲಾಸಿಗೆ ಹಾಕ್ತಿವಿ. ಇವಾಗ ಬಿಸಿಲಲ್ಲಿ ನಾವು ಗಾಡಿ ಓಡಿಸ್ತೀವಿ, ಬಿಸಿಲು ಹಬೆ ಅದೆಲ್ಲ ಕಂಟ್ರೋಲ್ ಆಗ್ಬೇಕು. ಓಕೆ. ಇವಾಗ ನಾವು ಸೀಟ್ ಮೇಲೆ ಕೂತ್ಕೊಳಕ್ ಆಗಲ್ಲ, ಹೀಟ್ ಇರುತ್ತೆ. ಅದೆಲ್ಲ ಕೂಲಿಂಗ್ ಪೇಪರ್ ಕಂಟ್ರೋಲ್. ಸೀಟ್ ಬೇರೆ ನಮ್ ಇಂಡಿಯನ್ ಕಂಟ್ರಿಲಿ ಆಲ್ಮೋಸ್ಟ್ ಆಲ್ ಬ್ಲಾಕ್ ಕಲರ್ ಸೀಟ್ಸ್ ಇರುತ್ತೆ. ಸೊ ಬಿಸಿಲಿಗೆ ಬ್ಲಾಕ್ ಕಲರ್ ಜಾಸ್ತಿ ಹೀಟ್ ನ ಅಬ್ಸರ್ವ್ ಮಾಡುತ್ತೆ. ನಾವು ಈಚೆಯಿಂದ ಬಂದಿದ ತಕ್ಷಣ ಜಾಸ್ತಿ ಬಿಸಿ, ಕ್ಯಾಬಿನ್ ಪೂರ್ತಿ ತುಂಬಾ ಬಿಸಿ. ಅದಕ್ಕೆ ಕೂಲಿಂಗ್ ಪೇಪರ್ ಮಸ್ಟ್ ಅಂಡ್ ಶುಡ್ ಅಂತೀರಾ? ಇವಾಗ ನಮ್ ಗಾಡಿಯಲ್ಲಿ ನೋಡಿ, ನಾವು ಬ್ಲಾಕ್, ನಾವು ಲುಕ್ ವೈಸ್ ಮಾಡಿಫೈ ಮಾಡ್ಬೇಕಂತ ಬ್ಲಾಕ್ ಇದು ಮಾಡಿಸಿರೋದು. ಇವಾಗ ನಾವು ಎಲ್ಲ ಮಾಡಿಸಿದೆಲ್ಲ ಕಂಟ್ರೋಲ್ ಆಗುತ್ತೆ. ಸರ್ ಟಾಪ್ ಸ್ಪೀಡ್ ಎಷ್ಟು ಮಾಡಿದೀರಾ ಈ ಕಾರಲ್ಲಿ? ಹೋಗ್ತಿರ್ತೀವಿ ಸರ್, ಟಾಪ್ ಸ್ಪೀಡ್ 120 140 ಹೋಗ್ತಿರ್ತೀವಿ, ಫ್ಯಾಮಿಲಿನೇ ಹೋಗ್ತಿರುತ್ತೆ. ಓಕೆ. ಸೊ ನೀವು ಅಷ್ಟು ಟಾಪ್ ಸ್ಪೀಡ್ ಮಾಡಿದಾಗ ಮೈಲೇಜ್ ಡ್ರಾಪ್ ಆಗೋದೇನೋ ಆಗಲ್ವಾ? ಏನೇನು ಇಲ್ಲ. ಸೊ ಸುಜುಕಿ ಕಂಪ್ನಿ ಬಂದ್ಬಿಟ್ಟು ಏಂತಕ್ಕೆ ಫೇಮಸ್ ಅಂತಂದ್ರೆ ಮೈಲೇಜಿಗೋಸ್ಕರ. ಮೈಲೇಜು
ಪ್ಲಸ್ ನೀವು ಒಂದು ಕಾಡಲ್ಲಿ ಹೋದ್ರುನು ಅದ್ರ ಪಾರ್ಟ್ ಸಿಗ್ಬಿಡುತ್ತೆ. ಓಕೆ ಓಕೆ, ಎಲ್ಲೋದ್ರೂನು ಆರಾಮಾಗಿ ರಿಪೇರ್ ಮಾಡ್ಬೋದು. ಆರಾಮಾಗಿ ನೀವು ಮಾಡ್ಕೊಂಡ್ ಬರ್ಬೋದು. ಹಾ. ನೀವು ಕಾಡಲ್ಲಿ ಹೋದ್ರುನು ಅದ್ರ ಪಾರ್ಟ್ಸ್ ಗಳು ಸಿಗ್ಬಿಡುತ್ತೆ. ಆ ತರ ಒಂದು Okay. ಬೆನಿಫಿಟ್ ಇದರಲ್ಲಿ. ಆರಾಮಾಗಿ ಯೂಸ್ ಮಾಡ್ಕೊಂಡು ನೀವ್ ಎಲ್ ಬೇಕಾದ್ರೂ ಲಾಂಗ್ ಹೋಗಿ ಆರಾಮಾಗಿ ಬರ್ರಿ. ಮೈಲೇಜ್ ಡ್ರಾಪ್ ಏನೇನು ಇಲ್ಲ. ಇವಾಗ ಸಪೋಸ್ ಹೇಳ್ತಾರೆ ಮೈಲೇಜ್ ಡ್ರಾಪ್ ಆಗುತ್ತೆ ಇದು ಅಂತ, ನಮ್ಗೆ ಏನೇನು ಆಗಿಲ್ಲ. ಡೀಸೆಲ್ ವೇರಿಯಂಟ್ ಅಲ್ಲಿ ಅವಾಗಿಂದ ಇವಾಗಿನ ತನಕ ಚೆನ್ನಾಗಿ ಓಡಿಸ್ಕೊಂಡಿದ್ವಿ. ಓಡ್ಸೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅನ್ಸುತ್ತಲ್ವಾ? Depend ಆಗಿರುತ್ತೆ. ಇವಾಗ ಒಬ್ರೊಬ್ರು ಫಸ್ಟ್ ಗೇರ್ ಸೆಕೆಂಡ್ ಗೇರಿಗೆ ಹಾಕೊಂಡ್ಬಿಟ್ಟು 3000-4000 RPM ತನಕ ಟಚ್ ಮಾಡ್ತಾರೆ. Touch ಮಾಡ್ತಾರೆ. ಸೊ ಅವಾಗ ಡೀಸೆಲ್ ಜಾಸ್ತಿ ಕನ್ಸಮ್ ಮಾಡುತ್ತೆ. Consume ಮಾಡುತ್ತೆ. ಅವಾಗ ಇದಾಗುತ್ತೆ. ನಾವ್ ಯಾವ ತರ ಒಂದೇ ರೂಟ್ ಅಲ್ಲಿ ಒಂದೇ ಗೇರ್ ಇದ್ ಮಾಡ್ಕೊಂಡು ಶಿಫ್ಟಿಂಗ್ ಹೋಗ್ತೀವೋ ಅವಾಗ ಮೈಲೇಜ್ ಡ್ರಾಪ್ ಆಗಲ್ಲ. ಸಿಸ್ಟಮ್ ಒಳ್ಳೆ ಸಿಸ್ಟಮ್ ಹಾಕಿದೀವಿ. ಎಲ್ಲಾದ್ರೂ ಲಾಂಗ್ ಹೋದ್ರೆ ಒಳ್ಳೆ ಫೀಲ್ ಬರುತ್ತೆ. ಓಕೆ, ಜಾಸ್ತಿ ತಲೆನೋವು ಬರಲ್ಲ. ಇವಾಗ ನೀವು ಸಿಸ್ಟಮ್ ಆಫ್ಟರ್ ಮಾರ್ಕೆಟ್ ಹಾಕಿಸಿದಿರಲ್ಲ, ಹ್ಯಾಂಗ್ ಆಗೋದು ಆತರ ಏನಾದ್ರು ಇಲ್ಲ ಆಗುತ್ತಾ? ಇಲ್ಲ ಇಲ್ಲ, ಏನೇನು ಹ್ಯಾಂಗ್ ಆಗಲ್ಲ. ಸೊ ಇವಾಗ ನಾವು ನೋಡಿರ್ಬೋದು ಟಾಟಾ ಕಾರು, ಒಳ್ಳೆ ಕಾರು, ಅಂತ ಕಂಪ್ನಿ ಕಾರಲ್ಲೇನೆ ಸಿಸ್ಟಮ್ ಎಲ್ಲ ಹ್ಯಾಂಗ್ ಆಗುತ್ತೆ. ಹಾ, ಹಾ, ಸೊ ಇವಾಗ ಆಫ್ಟರ್ ಮಾರ್ಕೆಟ್ ಹಾಕ್ಸಿರೋದ್ರಿಂದ ಹಾ, ಹಾ. ಏನಾದ್ರು ಹ್ಯಾಂಗ್ ಆಗುತ್ತೆ ಇಲ್ಲ ಅಂತ? ಇಲ್ಲ ಇಲ್ಲ, ಯಾಕಂದ್ರೆ ಇವಾಗ ನಮ್ದು ಆಕ್ಸೆಸರೀಸ್ ಅಂಗಡಿ ಇರೋದು. ಹಾ. ಮೊದ್ಲು ಏನ್ ಮಾಡ್ತಾರೆ, ಕಸ್ಟಮರ್ ಬಂದ್ರು ನಮ್ ಗಾಡಿಯಲ್ಲಿ ನೋಡ್ಬಿಟ್ಟು ಅವ್ರು ಹಾಕಿಸ್ಕೊಂತಾರೆ. ಓಕೆ 5 ಮಿನಿಟ್ 10 ಮಿನಿಟ್ ಚೆಕ್ ಮಾಡ್ತಾರೆ ಅವ್ರು. ಓಕೆ, ಇವಾಗ ಯಾವ್ದೇ ಕಸ್ಟಮರ್ ಬರ್ಲಿ ಫಸ್ಟ್ ನಿಮ್ ಕಾರ್ ತೋರಿಸ್ತೀರಾ? ಇವಾಗ ಇದ್ರಲ್ಲಿ ಹ್ಯಾಂಗ್ ಆಗ್ಬಿಟ್ರೆ ಅವ್ರು ಇದ್ ಮಾಡ್ತಾರೆ ಓಕೆ, ಅಲ್ವಾ? ಹೌದೌದೌದು. ಇವಾಗ ಒಂದ್ ಚೂರು ನಮ್ ಇವಾಗಿನ ತನಕ ಹ್ಯಾಂಗ್ ಆಗಿಲ್ಲ. ನಾವ್ ಹ್ಯಾಂಗ್ ಆಗಿರೋ ಸಿಸ್ಟಮ್ ತರ್ಸಲ್ಲ, ಓಕೆ ಅದು ಹಾಕೋದು ಇಲ್ಲ. ಓಕೆ, ಆ ತರ ಇರುತ್ತೆ. ಅದಾಗಿರ್ಲಿ, ಗೇರ್ ನಾಬೇ ಆಗಿರ್ಲಿ, ಗೇರ್ ನಾಬ್ ತುಂಬಾ ಡಿಫ್ರೆಂಟ್ ಆಗಿದೆ. ಏನಂತಾರೆ ಇದನ್ನ? ಡೈಮಂಡ್ ಕಟ್ಟಿಂಗ್. ಡೈಮಂಡ್ ಕಟ್. ಡೈಮಂಡ್ ಕಟ್ಟಿಂಗ್ ಇವಾಗ ಈ ಲಕ್ಸುರಿ ಕಾರಲ್ಲಿ ಬರುತ್ತಲ್ಲ, BMW ಕಾರಲ್ಲಿ, ಆ ತರ ಫೀಲ್ ಇದೆ ಇದು. ಒಳ್ಳೆ ಫೀಲ್ ಬರುತ್ತೆ. ವಿತ್ ಲೈಟಿಂಗ್ಸ್ ಜೊತೆ ಓಕೆ, ಇದೆ. ಈ ಗೇರ್ ನಾಬ್ ಲೈಟಿಂಗ್ಸ್ ಇದೆ. ವಿತ್ ಲೈಟಿಂಗ್ಸ್, USB ಕನೆಕ್ಷನ್ ಇರುತ್ತೆ, ವಿತ್ ಲೈಟಿಂಗ್ಸ್ ಇರುತ್ತೆ. ಹ್ಮ್. ಸ್ಟೇರಿಂಗ್ ಕಂಟ್ರೋಲ್ ನಾರ್ಮಲ್ ಇದ್ದಿದ್ದು, ಅದಕ್ಕೆ ವಿತ್ ಬಟನ್ ಇನ್ಸ್ಟಾಲ್ ಮಾಡಿದೆ. ಸೊ ಇಲ್ಲೇ ಎಲ್ಲ ಕಂಟ್ರೋಲ್ ಮಾಡಬಹುದು. ಅಲ್ಲೇ ಕಂಟ್ರೋಲ್ ಮಾಡೋಂಗೆ. ಆರಮ್ ರೆಸ್ಟ್ ಇರ್ಲಿಲ್ಲ ಇದ್ರಲ್ಲಿ. ಓಕೆ, ಆರ್ಮ್ ರೆಸ್ಟ್ ಇರಲಿಲ್ಲ. ಏನೇನು ಇರ್ಲಿಲ್ಲ. ಫುಲ್ ಬೇಸಿಕ್ ತಗೊಂಡಿದ್ ನಾವು. ಓಕೆ, ಅದಕ್ಕೆ ಆರಮ್ ರೆಸ್ಟ್ ಇನ್ಸ್ಟಾಲ್ ಮಾಡಿದೀವಿ. ಈ ಕಾರಲ್ಲಿ ಲಾಂಗ್ ಎಲ್ಲೆಲ್ಲಿ ಹೋಗಿದ್ದೀರಾ? ಲಾಂಗ್ ಹೋಗಿದ್ದೀವಿ, ಮಹಾರಾಷ್ಟ್ರ, ಕೇರಳ. ಅಲ್ಲಿ ತನಕ ಎಲ್ಲ ಹೋಗಿದ್ದೀರಾ? ಏನ್ ಪ್ರಾಬ್ಲಮ್ ಕೊಟ್ಟಿಲ್ಲ ಇಲ್ಲ ಕಾರು? ಇಲ್ಲ ಇಲ್ಲ ಇಲ್ಲ, ಏನೇನು ಇಲ್ಲ. ನಾವು ಮಹಾರಾಷ್ಟ್ರ ಹೋಗಿ ಬರಕ್ಕೆ ಒಂದು 5,500 ರೂಪಾಯಿ ಡೀಸೆಲ್ಗೆ ಹೋಗಿ ಬಂದ್ಬಿಡುತ್ತೆ. ಹೋಗಿ ಬರೋದು 5,500ಕ್ಕೆ? ಹೋಗಿ ಬರೋದು. ಓಕೆ, ಹೋಗಿ ಬರೋದು. ಸೊ ಡೀಸೆಲ್ ಕಾರ್ ಬಂದ್ಬಿಟ್ಟು ಜಾಸ್ತಿ ಸರ್ವಿಸಿಗೆ ಬಂದ್ರೆ ಜಾಸ್ತಿ ಪ್ರೈಸ್ ಅಂತ ಅಂತಾರೆ. ಏನ್ ತಕ್ಕದು? ಇಲ್ಲ, ಒಬ್ರು ಹೇಳ್ತಾರೆ, ಆ ತರ ಏನಿಲ್ಲ. ಪೆಟ್ರೋಲ್ ಗಾಡಿ ಒಂದೇ ಶೆಲ್ಫಿಗೆ ನೀವು 1 ತಿಂಗಳು ನಿಲ್ಸಿ, 2 ತಿಂಗಳು ನಿಲ್ಸಿ ಸ್ಟಾರ್ಟ್ ಆಗುತ್ತೆ, ಹಿಂಗೆಲ್ಲ ಇದು ಮಾಡ್ತಾರೆ. ಫ್ಯಾಮಿಲಿ ವೈಸು, ಮೈಲೇಜ್ ವೈಸು ಬೆಸ್ಟ್ ಗಾಡಿ ಡೀಸೆಲ್ ಅಂತೀವಿ. ಡೀಸೆಲ್ ಅಂತೀರಾ? ನಮ್ಮ ಎಕ್ಸ್ಪೀರಿಯನ್ಸ್. ಓಕೆ, ಪೆಟ್ರೋಲ್ ಗಾಡಿ ಬೇಡ ಅಂತೀರಾ ನೀವು? ಪೆಟ್ರೋಲ್ ಗಾಡಿ ಬೇಡ ಅಂತ ಅಲ್ಲ, ಬೇಕು. ಪಿಕಪ್ಪಿಗೆ ಇವಾಗ ಬರ್ತಿರೋ ಇದ್ರಲ್ಲಿ ಪೆಟ್ರೋಲ್ ಬೇಕು. ಪೆಟ್ರೋಲ್ ಬೇಡಾನೆ ಅಂತ ಹೇಳ್ತಿಲ್ಲ. ಸಿಟಿ ಯೂಸೇಜ್ಗೆ ಪೆಟ್ರೋಲ್ ಬೆಸ್ಟ್ ಅಂತೀರಾ? ಬೆಸ್ಟ್ ಸಿಟಿ ಯೂಸಿಗೆ. ಆಮೇಲೆ ಡೀಸೆಲ್ ಕಾರು ಒಂದ್ ವಾರ 1 ತಿಂಗಳು ಏನಾದ್ರು ನಿಂತಿದ್ ಕಡೆನೆ ನಿಲ್ಸ್ಬಿಟ್ರೆ ಆನ್ ಆಗಲ್ಲ, ಪ್ರಾಬ್ಲಮ್ ಬರುತ್ತೆ ಅಂತಾರೆ. ಅದೆಲ್ಲ ಬ್ಯಾಟ್ರಿ ಯೂನಿಟ್ ಇರುತ್ತೆ, ಅದೆಲ್ಲ ನೋಡ್ಬೇಕು. ಓಕೆ, ಅದೆಲ್ಲ ನಾವು ಟೈಮಿಂಗ್ ಮಾಡಿಸ್ಕೊಳ್ಬೇಕು. ಅದೆಲ್ಲ ಮಾಡಿಸ್ಕೊಂಡ್ರೆ ಗಾಡಿನೂ ನೀಟಾಗಿರುತ್ತೆ, ಒಳ್ಳೆ ಇದು ಇರುತ್ತೆ. ಇವಾಗ ನಾವ್ ಏನು ನೋಡ್ಕೊಂಡು ಹಂಗೆ ಓಡಿಸ್ತೀವಿ ಅಂದ್ರೆ ಸ್ವಲ್ಪ ದಿನ ಜಾಸ್ತಿ ಆಗ್ತಿರುತ್ತೆ. ಗಾಡಿನೂ ಸ್ಟಾರ್ಟ್ ಆಗಲ್ಲ, ಬೇರೆ ಪ್ರಾಬ್ಲಮ್ಗಳು ಬರುತ್ತೆ, ಅದೆಲ್ಲ ಇರುತ್ತೆ. ಸೊ ನಿಮ್ ಕಾರ್ ಬಗ್ಗೆ ಇನ್ನೇನ್ ಹೇಳಕ್ ಇಷ್ಟಪಡ್ತೀರಾ? ಆಟೋಮೆಟಿಕ್ ಏನಂತಾರೆ ಇದನ್ನ? IRV ಅಮ್ಮ? ಓಕೆ, ಸೊ ಇದು ಹೆಂಗ್ ವರ್ಕ್ ಆಗುತ್ತೆ? ಅದು ಅದ್ರಲ್ಲೆಲ್ಲ ಸಾಕೆಟ್ ಇದೆ, ಸ್ವಿಚಿಂಗ್ ಇದೆ, ಅದೆಲ್ಲ ಮಾಡಿ ಇದ್ ಮಾಡ್ಬೇಕು. ಸೊ ನಾವ್ ಇದೇನು ಟಚ್ ಮಾಡಂಗಿಲ್ಲ. ಇವಾಗ ನಾರ್ಮಲ್ ಕಾರಲ್ಲಿ ಆದ್ರೆ, ಅಂದ್ರೆ ಬೇಸಿಕ್ ಕಾರಲ್ಲಿ ಆದ್ರೆ ನೈಟ್ ಆಗ್ತಿದಂಗೆನೆ ಇಲ್ಲೊಂದು ಬಟನ್ ಇರುತ್ತೆ, ಹಿಂಗ್ ಪುಷ್ ಮಾಡ್ಬೇಕು. ಹಂಗ್ ಪುಷ್ ಮಾಡಿದ್ರೆ ಮಾತ್ರ ಹಿಂದೆಗಡೆಯಿಂದ ಏನೇ ಲೈಟ್ ಬಂದ್ರು ರಿಫ್ಲೆಕ್ಟ್ ಆಗಲ್ಲ. ಪುಷ್ ಮಾಡದೇ ಇದ್ರೆ ರಿಫ್ಲೆಕ್ಟ್ ಆಗುತ್ತೆ. ಸೊ ಇದು ಆಟೋಮೆಟಿಕ್, ನಾವೇನು ಬಟನ್ ಪ್ರೆಸ್ ಮಾಡಂಗಿಲ್ಲ, ಏನು ಮಾಡಂಗಿಲ್ಲ. ಅದು ನೈಟ್ ಆದ್ರೆ ಎಡಿಕೆ ಆಗುತ್ತೆ, ಆ ತರ ಇರುತ್ತೆ. ಇವಾಗ ನೀವು ಗಾಡಿ ಓಡಿಸ್ತೀರಿ, ನಿಮ್ಗೆ ಯಾವ ತರ ಅನ್ಸಿರಿ?
ನಂಗ್ ಸೇಮ್ ಶೋರೂಮ್ ಕಾರ್ ಓಡಿಸ್ದಂಗೆ ಇದೆ ಸರ್. 8 ವರ್ಷ ಅಂತ ಅಂದ್ರೆ ನಂಗೆ ನಂಬಕ್ ಆಗ್ತಿಲ್ಲ. 2021-22 ಮಾಡಲ್ ಇದ್ದಂಗಿದೆ ಈ ಕಾರ್. ಮತ್ತೆ ಎಲ್ಲ ನಾವು ಆಯಿಲ್ ವಾಶೇ ಮಾಡಿಸೋದು. ಓಕೆ. ಸೊ ಬ್ರದರ್, ಈ ಕಾರ್ ಪೂರ್ತಿ ನಿಮ್ಮ ಅಂಗಡಿಲೇ ನೀವೇ ಮಾಡಿಫಿಕೇಶನ್ ಮಾಡಿದೀರಾ? ಹೌದು. ಸೊ ಏನ್ ಹೇಳ್ತೀರಾ ಅದ್ರ ಬಗ್ಗೆ? ಏನಿಲ್ಲ, ಓವರ್ ಆಲ್ ತುಂಬಾ ಚೆನ್ನಾಗಿದೆ. ನಾವು ಕೆಲಸ ನಮ್ದೇ ಅಂತ ಇದ್ ಮಾಡ್ಕೊಂಡ್ ಮಾಡಿದ್ವಿ. ನಂಗಂತೂ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಫೀಲ್ ಕೊಡ್ತಿದೆ ಈ ಕಾರು. ಹಾ, 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 ಹಾ. ಇದು ಬೇಸ್ ವೇರಿಯಂಟ್ ಅಂತ ಅನ್ನಿಸ್ತಾನೆ ಇಲ್ಲ. ಹಾ. ಆ ಲೆವೆಲಿಗೆ ನೀವು ಮಾಡಿಫಿಕೇಶನ್ ಮಾಡಿಸಿದೀರಾ. ಹಾ. ಪುಷ್ ಸ್ಟಾರ್ಟ್ ಬಟನ್ ಅದೆಲ್ಲ ನೋಡಿದ್ರೆ ಕಂಪ್ನಿ ಫಿಟೆಡ್ ಅನಿಸ್ತಿದೆ ನನಗೆ. ಹೌದು, ಎಲ್ಲ ಪ್ರತಿಯೊಂದು ನಾವೇ ಮಾಡಿರೋದು. ಪ್ರತಿಯೊಂದು ನಾವೇ ಇದು ಮಾಡ್ಕೊಂಡು ಮಾಡಿದ್ರಿಂದ ಇನ್ನು ಕೆಲಸ ನೀಟಾಗಿ ಆಗುತ್ತೆ. ಇವಾಗ ಬೇರೆ ಗಾಡಿಗಳು ಬಂದ್ರು ನಾವು ಇನ್ನೂ ಚೆನ್ನಾಗಿ ಮಾಡ್ಕೊಡ್ಬೇಕು. ಓಕೆ. ಆ ತರ ಕೆಲಸ ಇರೋದು. ಸೊ ಯಾರೇ ಕಸ್ಟಮರ್ ಬಂದ್ರು ಹಿಂಗೆ ಮಾಡ್ಕೊಡ್ತೀರಾ ನೀವು? 200%. ಓಕೆ. 200 ಗಿಂತ 200% ಹಾ. 100% ಕೆಲಸ ಅಂತೂ ನೀಟಾಗಿ ಮಾಡ್ಕೊಡ್ತೀವಿ. ಇವಾಗ ನಾವು ಈ ಕಾರಲ್ಲಿ ಒಂದು 5 ಕಿಲೋಮೀಟರ್ಸ್ ಒಂದ್ ಡ್ರೈವ್ ಹೋಗಿ ಬಂದ್ವಿ. ಹ್ಮ್. ಹೆಂಗ್ ಅನ್ನಿಸ್ತು ಅಂತಂದ್ರೆ ಕಾರ್ ಹೋಗಿದೆ ಗೊತ್ತಾಗ್ತಿಲ್ಲ ಬ್ರದರ್. ಹಾ, ಅದು. ಡೀಸೆಲ್ ವೇರಿಯಂಟ್ ಬೇರೆ, ಇಂಜಿನ್ ನಾಯ್ಸ್ ಇಲ್ಲ. ಹಾ, ಆಮೇಲೆ ನಿಮ್ ಕಾರ್ ಎಷ್ಟು ಓಡಿದೆ? ನಮ್ದು ಓಡಿದೆ ಲಕ್ಷ ಚಿಲ್ಲರೆ. ಲಕ್ಷದ ಚಿಲ್ಲರೆ ಓಡಿದೆ. 1,20,000 ಓಡಿದೆ. ಹಾ, ನಂಗೆ ಅನ್ನಿಸ್ತಾನೆ ಇಲ್ಲ ಈ ಕಾರ್ ಅಷ್ಟು ಓಡಿದೆ ಅಂತ. ಆ ತರ ಕ್ಲೀನ್ Maintain ಮಾಡಿದೀರಾ? ಮೇಂಟೆನೆನ್ಸ್ ಓಕೆ. ತುಂಬಾ ಇದರಿಂದ ಮಾಡಿರೋದು. ಸೊ ಎಲ್ಲ ನಿಮ್ಮ ಅಂಗಡಿಲೇ ಎಲ್ಲ ಸರ್ವಿಸ್? ನಮ್ಮ ಅಂಗಡಿಯಲ್ಲೇ ಸರ್ವಿಸ್ ಆಗಿರ್ಲಿ, ಆಯಿಲ್ ಚೇಂಜ್ ಆಗಿರ್ಲಿ, ಪ್ರತಿಯೊಂದು ನಮ್ಮ ಅಂಗಡಿಯಲ್ಲೇ. ಸೊ ಇವಾಗ ಕಸ್ಟಮರ್ ಏನಾದ್ರು ಒಂದ್ ಕಾರ್ ತಗೊಂಡ್ಬಿಟ್ರೆ ಎಲ್ಲೂ ಹೋಗೋ ಅವಶ್ಯಕತೆ ಇಲ್ಲ. ಇದೇ ಇಲ್ಲ. ಆಯಿಲ್ ಚೇಂಜ್ ಇಂದ ಹಿಡಿದು ಬ್ರೇಕ್ ಪ್ಯಾಡು, ಹ್ಮ್. ಆಕ್ಸೆಸರೀಸ್ ಇರ್ಲಿ, ಕೂಲಿಂಗ್ ಪೇಪರ್, ಸೀಟ್ ಕವರ್, ಫ್ಲೋರಿಂಗ್ ಮ್ಯಾಟು, ಪ್ರತಿಯೊಂದು ನಾವೇ ಮಾಡ್ತೀವಿ. ಸೊ ನಿಮ್ಮ ಶಾಪ್ ಅಲ್ಲಿ ಏನೇನ್ ಸಿಗುತ್ತೆ ಬ್ರದರ್? ಎಲ್ಲ ಸಿಸ್ಟಮು, ಹ್ಮ್. ಆಂಪ್, ಊಫರ್, ಪ್ಲಸ್ ನಾವು ಟಿಂಕರಿಂಗ್ ಪೈಂಟಿಂಗು ಮಾಡ್ತೀವಿ. ಓಕೆ. ಕಲರ್ ಯಾವ್ದೇ ರೀತಿ ಚೇಂಜಸ್ ಮಾಡ್ಬೇಕಂದ್ರೂ ಮಾಡ್ಕೊಡ್ತೀರಾ? ಎಲ್ಲ ಮಾಡ್ಕೊಡ್ತೀವಿ. ಓಕೆ. ಟಿಂಕರಿಂಗು, ಪೈಂಟಿಂಗು ಪ್ರತಿಯೊಂದು ಮಾಡ್ತೀವಿ. ಇವಾಗ ಕಾರ್ ಬಂದ್ರೆ ಎಲ್ಲ ಒಂದೇ ಕಡೆ ಆಗ್ಬಿಡ್ಬೇಕು. ಓಕೆ. ಇವಾಗ ಕಸ್ಟಮರ್ ವೈಟ್ ಕಲರ್ ಕಾರ್ ತಗೊಂಡಿರ್ತಾರೆ ಶೋರೂಮ್ ಇಂದ, ಹಾ. ಅದನ್ನ ಅವ್ರ ಇಷ್ಟದ ಕಲರ್ ಚೇಂಜ್ ಮಾಡಿಸ್ಬೇಕು. ಇವಾಗ ಬ್ಲಾಕ್ ಆರ್ ರೆಡ್ ಯಾವ್ದೋ ಒಂದು. ಹ್ಮ್. ಇವಾಗ ಅದರಿಂದ RTO ಅಪ್ರೂವಲ್ ತಗೊಬೇಕಂತಾರೆ, ಅದು ನಿಜಾನಾ? ಅದು ತಗೊಂಡ್ಬೇಕು. 200% ನಿಜ ಅದು. ಓಕೆ. ಅದು ಕಷ್ಟ ಅಂತಾರೆ ಒಬ್ರೊಬ್ರು, ಇಲ್ಲ ಅಪ್ರೂವಲ್ ಕೊಡಲ್ಲ ನಮಗೆ. ಅಪ್ರೂವಲ್ ಆತರ ಸಿಗಲ್ಲ ಅದು. ಓಕೆ. ಸಿಕ್ಕಿದ್ರು ನಾವು ಮಾಡ್ಕೊಡ್ತೀವಿ, ಆತರ ಏನಿಲ್ಲ. ಸೊ ಅದು ನೀವೇ ಮಾಡಿಸ್ಕೊಡ್ತೀರಾ ಅದು ನಾವು RTO ಅಪ್ರೂವಲ್? ಮಾಡಿಸ್ಕೊಡ್ತೀವಿ. ಒಬ್ಬೊಬ್ರು ಬರ್ತಾರೆ. ಹಾ. ಇವಾಗ ನಾವು ಕೂಲಿಂಗ್ ಪೇಪರ್ 50% ಹಾಕಿ ಅಂತೀವಿ, ಇಲ್ಲ ಹಾ. ನಮ್ಗೆ 100 ಹಾಕಿ ಅಂತಾರೆ. ಹಾ. ಇವಾಗ ನಾವು ಶೋಕಿ ಮಾಡ್ತೀವಿ, ಹಾಕೊಡ್ತೀರಾ? ನಾವು ಫೈನ್ ಕಟ್ತೀವಿ ಅಂತ ನಮ್ಗೆ ನಾವು ಹಾಕ್ತೀವಿ. ಕಸ್ಟಮರ್ ನಾವು ಫೈನ್ ಕಟ್ತೀವಿ ಪರವಾಗಿಲ್ಲ, ನೀವು ಪರವಾಗಿಲ್ಲ 100% ಕೂಲಿಂಗ್ ಪೇಪರ್ ಹಾಕೊಡಿ ಅಂದ್ರೆ ಹಾಕೊಡ್ತೀರಾ? ಹಾಕೊಡ್ತೀವಿ. ಆತರ ಇರುತ್ತೆ. ಇವಾಗ ಪೈಂಟ್ ನಾವ್ ಹೇಳ್ತೀವಿ ಇದೇ ಕಲರ್ ಮಾಡಿಸ್ಕೊಳ್ಳಿ ಚೆನ್ನಾಗಿರುತ್ತೆ ಅಂತ. ಹಾ. ಇಲ್ಲ ನಮ್ಗೆ ಬೇರೆ ಕಲರ್ ಮಾಡ್ಕೊಡಿ ಅಂದ್ರೂ ಮಾಡ್ಕೊಡ್ತೀವಿ. ಸೊ ನಿಮ್ ಶಾಪ್ ಎಷ್ಟು ವರ್ಷದಿಂದ ಇದೆ ಬ್ರದರ್? 2014 ಅಲ್ಲಿ ಸ್ಟಾರ್ಟ್ ಮಾಡಿದಾ? ಸ್ಟಾರ್ಟ್ ಮಾಡಿದ್ದು. ಸೊ ನೀವು ಒಂದ್ ಸೂಪರ್ ಕಾರ್ ಬೇರೆ ಮಾಡಿಫೈಡ್ ಮಾಡಿದೀರಾ ಅಂತ ಅಂದ್ರಿ, ಹಾ. ಯಾವ ಕಾರ್ ಅದು? ಅದು DC ಅವಂತಿ. DC ಅವಂತಿ. ಹಾ. ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡೋಣ. ಯಾವಾಗ ಮಾಡೋಣ? ನೀವ್ ಯಾವಾಗ ಹೇಳ್ತೀರಾ ಅವಾಗ ತಗೊಂಡ್ ಬರ್ತೀವಿ, ಮಾಡೋಣ. ಓಕೆ. ಅದ್ ಪೂರ್ತಿ ನಿಮ್ಮ ಸ್ಟುಡಿಯೋದಲ್ಲೇ ಮಾಡಿಫೈಡ್ ಆಗಿರೋದು? ಹಾ, ಅದೆಲ್ಲ ನಮ್ದೇ ಸ್ಟುಡಿಯೋದಲ್ಲೇ, ನಮ್ದೇ ಕಾರ್ ಸ್ಟುಡಿಯೋ ಅಲ್ಲೇ ಓನ್ ಆಗಿ ಮಾಡಿಫೈ ಮಾಡಿದೀವಿ. ಅದೆಲ್ಲ ಇದ್ ಮಾಡಿ ನಿಮ್ಗೆ ತೋರಿಸ್ತೀವಿ.